ರಾಹುಲ್ ಗಾಂಧಿಗೆ ಪಠಿಂಗ ಅಂಡೆ ಪಿರ್ಕಿ ಅಂತ ಅವಹೇಳನ ಮಾಡಿರುವ ಅಮಿತ್ ಶಾರನ್ನ ಟೈಗರ್ ಅಂತ ಹೊಗಳಿರುವ ಪತ್ರಕರ್ತರೊಬ್ಬರು ಮುಖ್ಯಮಂತ್ರಿಯ ಮಾಧ್ಯಮದ ಕಾರ್ಯದರ್ಶಿಯಾಗಿ ನೇಮಕ ಆಗಿದ್ದಾರೆ. ಆ ವ್ಯಕ್ತಿ ಬಿಜೆಪಿ ಸರ್ಕಾರದ ಮುಖ್ಯಮಂತ್ರಿಯ ಮಾಧ್ಯಮದ ಕಾರ್ಯದರ್ಶಿಯಾಗಿ ನೇಮಕವಾಗಿದ್ದರೆ ಅದರಲ್ಲಿ ವಿಶೇಷತೆ ಏನೂ ಇರಲಿಲ್ಲ, ಅಚ್ಚರಿ ಪಡುವಂಥದ್ದೇನೂ ಇರಲಿಲ್ಲ. ಆದರೆ ರಾಹುಲ್ ಗಾಂಧಿ ಅವರನ್ನು ನಿಂದಿಸಿ ಅಮಿತ್ ಶಾಗೆ ಬಹುಪರಾಕ್ ಹೇಳಿದ್ದ ಆ ಪತ್ರಕರ್ತ ನೇಮಕವಾಗಿರೋದು ಕಾಂಗ್ರೆಸ್ ಸರ್ಕಾರದಲ್ಲಿ, ಅದು ಕೂಡ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರದಲ್ಲಿ, ಸೋ ಕಾಲ್ಡ್ ಜಾತ್ಯತೀತ ಸರ್ಕಾರದಲ್ಲಿ. ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರ ಮಾಧ್ಯಮ ಕಾರ್ಯದರ್ಶಿಯಾಗಿ ನೇಮಕವಾಗಿರುವ ರಾಘವೇಂದ್ರ ಭಟ್ ಎಂಬ ಪತ್ರಕರ್ತ ಪಕ್ಕಾ ಸಂಘ ಪರಿವಾರದ ಹಿನ್ನೆಲೆಯವರು. ಅದೇ ಸಿದ್ಧಾಂತದ ಕಾರಣಕ್ಕೆ ಅವರು ರಾಹುಲ್ ಗಾಂಧಿಯನ್ನ ಪಠಿಂಗ ಅಂಡೆ ಪಿರ್ಕಿ ಅಂತ ಅವಹೇಳನ ಮಾಡಿದರು. ಬಜರಂಗ ದಳದವರು ಬಳಸುವ ಭಾಷೆಯಲ್ಲಿ ಅವರು ರಾಹುಲ್ ಗಾಂಧಿಯನ್ನ ನಿಂದಿಸಿದರು. ಆದರೆ ಅದೇ ವ್ಯಕ್ತಿಯನ್ನ ಡಿ.ಕೆ. ಶಿವಕುಮಾರ್ ಅವರು ತನ್ನ ಮಾಧ್ಯಮ ಕಾರ್ಯದರ್ಶಿಯನ್ನಾಗಿ ನೇಮಕ ಮಾಡಿದ್ದಾರೆ. ಅಲ್ಲಿಗೆ ಕರ್ನಾಟಕದ ಸೋ ಕಾಲ್ಡ್ ಜಾತ್ಯತೀತ ಕಾಂಗ್ರೆಸ್ ಸರ್ಕಾರ ಪಾವನಗೊಂಡಿದೆ. ಇದು ನೋಡಿ, 2021 ಮೇ 3 ಪತ್ರಕರ್ತ ರಾಘವೇಂದ್ರ ಭಟ್ ತನ್ನ ಫೇಸ್ಬುಕ್ ಖಾತೆಯಲ್ಲಿ ಮಾಡಿರುವ ಪೋಸ್ಟ್. ಅದರಲ್ಲವರು ರಾಹುಲ್ ಗಾಂಧಿ ಅವರನ್ನ ಏಕವಚನದಲ್ಲಿ ಟೀಕೆ ಮಾಡಿದರು. ಅಷ್ಟೇ ಅಲ್ಲ, ಪಠಿಂಗ ಅಂತ ನಿಂದಿಸಿದರು, ಅಂಡೆ ಪಿರ್ಕಿ ಅಂತ ಮೂದಲಿಸಿದರು. ಅಂದು ಪಶ್ಚಿಮ ಬಂಗಾಳದ ಚುನಾವಣೆಯಲ್ಲಿ ಗೆದ್ದ ಮಮತಾ ಬ್ಯಾನರ್ಜಿ ಅವರನ್ನು ಅಭಿನಂದಿಸಿ ರಾಹುಲ್ ಗಾಂಧಿ ಮಾಡಿದ ಪೋಸ್ಟ್ಗೆ ವಿರೋಧ ವ್ಯಕ್ತಪಡಿಸಿ ರಾಘವೇಂದ್ರ ಭಟ್ ಈ ಪೋಸ್ಟ್ ಮಾಡಿದರು. ಇದೇ ವ್ಯಕ್ತಿ ಕಳೆದ ಮೇ 4 ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರನ್ನು ಬೆಂಗಾಲ್ ಟೈಗರ್ ಅಂತ ಹೊಗಳಿದರು. ಬಳಿಕ ಇದೇ ವ್ಯಕ್ತಿ ಸಿದ್ದರಾಮಯ್ಯನವರ ಅಧಿಕಾರ ಹಸ್ತಾಂತರ ಮಾಡುವಾಗ ಅಲ್ಲಿ ಮೋದಿ ಸರ್ಕಾರ ಮತ್ತು ಸಾವರ್ಕರ್ ಅವರನ್ನು ಎಳೆದುತಂದು ತನ್ನ ಕೇಸರಿ ಸಿದ್ಧಾಂತ ಮತ್ತು ಸಂಘಿ ಮನಸ್ಥಿತಿಯನ್ನು ತೋರಿಸಿದರು. ಮೇ 26 ಮೋದಿ ಸರ್ಕಾರ 12 ವರ್ಷ ಪೂರ್ಣಗೊಳಿಸಿದ ದಿನ ಮತ್ತು ಸಿದ್ದರಾಮಯ್ಯನವರು ರಾಜೀನಾಮೆಗೆ ನಿರ್ಧರಿಸಿದ ದಿನ ಎಂದು ಹೋಲಿಕೆ ಮಾಡಿ ಪರೋಕ್ಷವಾಗಿ ಮೋದಿ ಮೇಲಿನ ಭಕ್ತಿಯನ್ನು ಮತ್ತು ಸಿದ್ದರಾಮಯ್ಯನವರ ಮೇಲಿನ ಅಸಹನೆಯನ್ನು ವ್ಯಕ್ತಪಡಿಸಿದರು. ಹಾಗೆ ಮೇ 28 ಸಾವರ್ಕರ್ ಜನ್ಮದಿನ ಮತ್ತು ಸಿದ್ದರಾಮಯ್ಯ ರಾಜೀನಾಮೆ ಕೊಡುವ ದಿನ ಎಂದು ಗೀಚಿದರು. ಹಾಗಾಗಿ ಈ ವ್ಯಕ್ತಿ ಕೋಮುವಾದಿ ಸಾವರ್ಕರ್ ಪ್ರೇಮಿ ಅನ್ನೋದು ಖಚಿತವಾಗುತ್ತೆ. ಇಂತಹ ವ್ಯಕ್ತಿಯನ್ನೇ ಈ ಡಿ.ಕೆ. ಶಿವಕುಮಾರ್ ಅಧಿಕಾರ ಕೊಟ್ಟು ತನ್ನ ಬಳಿ ಇಟ್ಕೊಂಡಿರೋದಕ್ಕೆ ಈಗ ಕಾಂಗ್ರೆಸ್ ವಲಯದಲ್ಲಿ ವಿರೋಧ ವ್ಯಕ್ತವಾಗ್ತಾ ಇದೆ. ಈ ನೇಮಕಾತಿಯನ್ನು ಕಾಂಗ್ರೆಸ್ ಕಾರ್ಯಕರ್ತರೇ ಸೋಷಿಯಲ್ ಮೀಡಿಯಾಗಳಲ್ಲಿ ವಿರೋಧಿಸ್ತಾ ಇದ್ದಾರೆ. ಕರ್ನಾಟಕದ ಕಾಂಗ್ರೆಸ್ ನಾಯಕರು ಬಾಯಿ ಬಿಟ್ಟರೆ ಸಿದ್ಧಾಂತ ಮತ್ತು ವೈಚಾರಿಕದ ಬಗ್ಗೆ ಉದ್ದುದ್ದ ಭಾಷಣ ಮಾಡ್ತಾರೆ, ಜನರಿಗೆ ಪಾಠನೂ ಮಾಡ್ತಾರೆ. ಆದರೆ ಅವರ ಮಾತು ಕೇವಲ ಮಾತಿಗಷ್ಟೇ ಸೀಮಿತ, ಅದು ಕೃತಿಗೆ ಬರಲ್ಲ. ಕರ್ನಾಟಕದಲ್ಲಿ ಜಾತ್ಯತೀತ ರಾಜಕೀಯ ಪರವಾಗಿ ಮತ್ತು ಕೋಮುವಾದಿ ರಾಜಕಾರಣಕ್ಕೆ ವಿರುದ್ಧವಾಗಿ ಕೆಲಸ ಮಾಡಿದ ತುಂಬ ಮಾಧ್ಯಮದ ಮಂದಿ ಇದ್ದಾರೆ. ನೇರವಾಗಿ ಕಾಂಗ್ರೆಸ್ ಪರವಾಗಿ ಕೆಲಸ ಮಾಡಿರುವ ಮಾಧ್ಯಮದ ಮಂದಿಯೂ ಇದ್ದಾರೆ. ಆದರೆ ಸರ್ಕಾರದಲ್ಲಿ ನೇಮಕಾತಿ ನಡೆಯುವಾಗ ಮುಖ್ಯಮಂತ್ರಿಗಳ ಮಾಧ್ಯಮದ ಕಾರ್ಯದರ್ಶಿ ಹುದ್ದೆ ಜಾತ್ಯತೀತ ಪತ್ರಕರ್ತರಿಗೆ ಸಿಗುವುದಿಲ್ಲ. ಅದು ಸಂಘ ಪರಿವಾರದ ಹಿನ್ನೆಲೆಯವರ ಪಾಲಾಗತ್ತೆ. ರಾಹುಲ್ ಗಾಂಧಿಯನ್ನ ನಿಂದಿಸಿದವರಿಗೂ ಆ ಹುದ್ದೆ ಸಿಗುತ್ತೆ. ಹಾಗಾಗಿ ಕರ್ನಾಟಕದ ಡಿ.ಕೆ. ಶಿವಕುಮಾರ್ ಅವರ ಸರ್ಕಾರ ಯಾರ ಸರ್ಕಾರ ಅಂತ ಕಾಂಗ್ರೆಸ್ ಕಾರ್ಯಕರ್ತರೇ ಪ್ರಶ್ನೆ ಮಾಡುವಂತಾಗಿದೆ. ಇದು ಜಾತ್ಯತೀತ ಕಾಂಗ್ರೆಸ್ ಸರ್ಕಾರವೋ ಅಥವಾ ಸಂಘ ಪರಿವಾರದ ಸರ್ಕಾರವೋ ಅಂತ ಅವರು ಪ್ರಶ್ನಿಸ್ತಾ ಇದ್ದಾರೆ. ಇದು ರಾಹುಲ್ ಗಾಂಧಿ ಅವರ ಕಾಂಗ್ರೆಸ್ ಸರ್ಕಾರವೋ ಅಥವಾ ಅಮಿತ್ ಶಾರ ಬಿಜೆಪಿ ಸರ್ಕಾರವೋ ಅನ್ನೋ ಡೌಟ್ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಬಂದಿದೆ. ಬಲಪಂಥೀಯ ಸಂಘ ಪರಿವಾರದ ಪತ್ರಕರ್ತರು ಕಾಂಗ್ರೆಸ್ ಸರ್ಕಾರದ ಗರ್ಭಗುಡಿಯಲ್ಲಿ ಮಿಂಚ್ತಾ ಇರುವುದು ಇದು ಮೊದಲೇನಲ್ಲ. ಸಿದ್ದರಾಮಯ್ಯ ಮುಖ್ಯಮಂತ್ರಿಯಾಗಿದ್ದಾಗ ಸಂಘ ಪರಿವಾರ ಹಿನ್ನೆಲೆಯ ಪತ್ರಕರ್ತ ವಿಶ್ವೇಶ್ವರ ಭಟ್ ಸಿದ್ದರಾಮಯ್ಯರ ಬಗಲಿನಲ್ಲೇ ಕಾಣಿಸ್ಕೊಳ್ತಾ ಇದ್ರು. ಸಿದ್ದರಾಮಯ್ಯನವರ ಕಾವೇರಿ ನಿವಾಸದಲ್ಲಿ ಕಾಣಿಸ್ಕೊಳ್ತಾ ಇದ್ದ ವಿಶ್ವೇಶ್ವರ ಭಟ್ರು ಸಿದ್ದರಾಮಯ್ಯ ಜೊತೆ ವಿಮಾನದಲ್ಲೂ ಸಂಚರಿಸ್ತಾ ಇದ್ರು. ವಿಶ್ವೇಶ್ವರ ಭಟ್ರ ಕಾರ್ಯಕ್ರಮದಲ್ಲೂ ಸಿದ್ದರಾಮಯ್ಯ ಕಾಣಿಸ್ಕೊಳ್ತಾ ಇದ್ರು. ಅವರ ಪತ್ರಿಕೆಗೆ ಸಿದ್ದರಾಮಯ್ಯ ಸರ್ಕಾರ ಭರ್ಜರಿ ಜಾಹೀರಾತು ಕೊಟ್ಟು ಪ್ರೋತ್ಸಾಹಿಸಿದೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ. ಇದೇ ವಿಶ್ವೇಶ್ವರ ಭಟ್ರು ಕರ್ನಾಟಕದಲ್ಲಿ ಹಿಂದುತ್ವದ ರಾಜಕಾರಣಕ್ಕೆ ನೀರೆರೆದು ಪೋಷಿಸಿದವರಲ್ಲಿ ಒಬ್ಬರು. ಅವರು ತನ್ನ ಪತ್ರಿಕೆಗಳ ಮೂಲಕ ಕರ್ನಾಟಕದಲ್ಲಿ ಬಿಜೆಪಿಯನ್ನು ಬಲಪಡಿಸಿದಿರುವಂಥ ಅವರ ಖಾಸಾ ಶಿಷ್ಯನಾಗಿರುವ ಪ್ರತಾಪ್ ಸಿಂಹ ಅವರು ಬಹಿರಂಗವಾಗಿ ಹೇಳಿದ್ದಾರೆ. ಅದೇ ವ್ಯಕ್ತಿಯನ್ನು ಸಿದ್ದರಾಮಯ್ಯನವರು ತನ್ನ ಜೊತೆಯಲ್ಲಿಟ್ಟುಕೊಂಡಿದ್ರು. ಸಿದ್ದರಾಮಯ್ಯ ಅವಧಿಯಲ್ಲಿ ಸಿಎಂಗೆ ಮಾಧ್ಯಮ ಕಾರ್ಯದರ್ಶಿಯಾಗಿದ್ದವರು ಮತ್ತು ಈಗ ಸಿಎಂ ಡಿ.ಕೆ. ಶಿವಕುಮಾರ್ ಅವರಿಗೆ ಮಾಧ್ಯಮ ಕಾರ್ಯದರ್ಶಿ ಆಗಿರುವವರು ಕೂಡ ಅದೇ ವಿಶ್ವೇಶ್ವರ ಭಟ್ ಜೊತೆ ಕೆಲಸ ಮಾಡಿದವರು. ಈ ಕಾಂಗ್ರೆಸ್ ಸಿಎಂಗೆ ಸಿಗೋರೆಲ್ಲ ಇಂಥವರೇ ಇರಬೇಕು ಅಂತ ಅನಿಸ್ತಾ ಇದೆ. ಕರ್ನಾಟಕ ಕಾಂಗ್ರೆಸ್ಸಿನ ಇಂತಹ ನಡೆಗಳನ್ನು ನೋಡುವಾಗ ನಗಬೇಕು ಅಳಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಒಂದೆಡೆ ಬಿಜೆಪಿ ಮತ್ತು ಸಂಘ ಪರಿವಾರ ವಿರುದ್ಧ ಅತ್ಯಂತ ಕಟುವಾಗಿ ಮಾತನಾಡುವ ಕಾಂಗ್ರೆಸ್ ನಾಯಕರು, ಮತ್ತೊಂದೆಡೆ ಸಂಘ ಪರಿವಾರಕ್ಕೆ ಸೇರಿದವರನ್ನ ಜೊತೆಯಲ್ಲಿಟ್ಟುಕೊಳ್ಳುವ ಕಾಂಗ್ರೆಸ್ ನಾಯಕರು. ಇದನ್ನೆಲ್ಲ ಕಂಡು ನಿಜವಾದ ಜಾತ್ಯತೀತದ ಕಾಂಗ್ರೆಸ್ಸಿಗರು
ರೋಸಿ ಹೋಗಿದ್ದಾರೆ. ಪಕ್ಷಕ್ಕಾಗಿ ಕಷ್ಟದ ಕಾಲದಲ್ಲಿಯೂ ನಿಂತವರಿಗೆ ಅವಕಾಶ ಸಿಗದೆ ಪಕ್ಷವನ್ನೇ ಟೀಕಿಸಿದ್ದವರೇ ಅಧಿಕಾರದ ಸಮೀಪಕ್ಕೆ ಬರ್ತಾ ಇರೋದು ಕಾರ್ಯಕರ್ತರಲ್ಲಿ ನಿರುತ್ಸಾಹ ಉಂಟು ಮಾಡಿದೆ.